question is from mechanical properties of fluids. Okay, this is also taken from KCET 2026. So the question is, instrument fitted in the carburetor of the automobile to provide the correct mixture of air and fuel necessary for combustion works on. Okay, in question ಇಲ್ಲಿ ಕಾರ್ಬೊರೇಟರ್ ಇರ್ತಾವಲ್ಲ ವೆಹಿಕಲ್ ಒಳಗೆ, ಬೈಕ್ ಒಳಗದು ಕಾರ್ಬೊರೇಟರ್ ಯೂಸ್ ಮಾಡಿರ್ತಾರೆ. ಆ ಕಾರ್ಬೊರೇಟರ್ ಎದಕ್ಕೆ ಯೂಸ್ ಮಾಡ್ತಾರಪ್ಪ ಅಂತಂದ್ರೆ ಟು ಪ್ರೊವೈಡ್ ದ ಕರೆಕ್ಟ್ ಮಿಕ್ಸ್ಚರ್ ಆಫ್ ಏರ್ ಆ್ಯಂಡ್ ಫ್ಯೂಯಲ್. ಈ ಫ್ಯೂಯಲ್ ಬರ್ನ್ ಆಗಬೇಕಾದ್ರೆ ಅದಕ್ಕೆ ಏರ್ನು ಬೇಕು, ಆಕ್ಸಿಜನ್ ಬೇಕು. ಸೊ ಏರ್ ಮತ್ತು ಫ್ಯೂಯಲ್ ಮಿಕ್ಸ್ ಆದ್ರೆ ಮಾತ್ರ ಪ್ರಾಪರ್ ಕಂಬಷನ್ ಆಗ್ತದೆ. ಸೊ ಅದಕ್ಕೆ ಅದನ್ನು ಏರ್ ಮತ್ತು ಫ್ಯೂಯಲನ್ನು ಪ್ರಾಪರಾಗಿ ಕಂಬಷನ್ ಮಾಡೋ ಕೆಲಸ ಯಾರು ಮಾಡ್ತಾರಂದ್ರೆ ಕಾರ್ಬೊರೇಟರ್ ಮಾಡ್ತದೆ. ಸೊ ಅದು ಯಾವ ಪ್ರಿನ್ಸಿಪಲ್ ಮೇಲೆ ವರ್ಕ್ ಆಗ್ತದೆ ಅನ್ನೋದು ಕ್ವಶನ್. ಓಕೆ, ಇಲ್ಲಿ 4 ಆಪ್ಷನ್ ಇದಾವೆ. ಒಂದನೇದ್ದು ಪಾಸ್ಕಲ್ಸ್ ಲಾ, ಎರಡನೇದ್ದು ಬರ್ನೌಲಿಸ್ ಪ್ರಿನ್ಸಿಪಲ್, ಥರ್ಡ್ ಒನ್ ಈಸ್ ನ್ಯೂಟನ್ಸ್ ಲಾ ಆಫ್ ಕೂಲಿಂಗ್ ಆ್ಯಂಡ್ ಫೋರ್ತ್ ಒನ್ ಈಸ್ ಆರ್ಕಿಮಿಡಿಸ್ ಪ್ರಿನ್ಸಿಪಲ್. ಸೊ ಇದಕ್ಕೆ ಕರೆಕ್ಟ್ ಆನ್ಸರ್ ಯಾವುದು? ಇಲ್ಲಿ ನಾವು ಇದು ಪ್ರಿನ್ಸಿಪಲ್ ಪ್ರಾಪರಾಗಿ ಹೆಂಗೆ ವರ್ಕ್ ಆಗ್ತದೆ ಗೊತ್ತಿಲ್ಲ ಅಂದ್ರೂ ಜಸ್ಟ್ ಬೈ ಕಾಮನ್ ಸೆನ್ಸ್ ನಾವು ಆನ್ಸರನ್ನು ಗೆಸ್ ಮಾಡ್ಬೋದು. ಹೆಂಗಂತಂದ್ರೆ ಈಗ ಪಾಸ್ಕಲ್ಸ್ ಲಾ ನಮ್ಗೆ ಗೊತ್ತಿದೆ. ಪಾಸ್ಕಲ್ಸ್ ಲಾ ಟೆಲ್ಸ್ ಅಸ್ ಅಬೌಟ್ ದ ಯೂನಿಫಾರ್ಮ್ ಡಿಸ್ಟ್ರಿಬ್ಯೂಷನ್ ಆಫ್ ಪ್ರೆಷರ್ ಆನ್ ದ ಲಿಕ್ವಿಡ್ ಸರ್ಫೇಸ್. ಓಕೆ, ಇಫ್ ಯು ಟೇಕ್ ಲಿಕ್ವಿಡ್ at rest, okay, if pressure is exerted at any one point, that pressure is uniformly distributed to all parts of the liquid. That is known as Pascal's law. Okay, so that is nothing to do with this carburetor. ಯಾಕಂದ್ರೆ ಅಲ್ಲಿ ಪ್ರೆಷರ್ ಎಕ್ಸರ್ಟ್ ಮಾಡೋದು ಎಲ್ಲ ಕಡೆ ಡಿಸ್ಟ್ರಿಬ್ಯೂಟ್ ಆಗೋದು ಅದು ಇಲ್ಲೇನು ಇರಂಗಿಲ್ಲ. ಇನ್ನು ನೆಕ್ಸ್ಟ್ ಯಾವ್ದು ಬರ್ತದಪ್ಪ ಅಂದರೆ ನ್ಯೂಟನ್ಸ್ ಲಾ ಆಫ್ ಕೂಲಿಂಗ್. ನ್ಯೂಟನ್ಸ್ ಲಾ ಆಫ್ ಕೂಲಿಂಗ್ ಟೆಲ್ಸ್ ಅಸ್ ಅಬೌಟ್ the rate of loss of heat. According to Newton's law of cooling, the heat lost by any system is directly proportional to the temperature difference between the system and the environment. Okay, so adu kuda illi applicable agalla. Amele idu Archimedes principle, it is related to buoyancy, so adru applicable agalla. So adikku ಮೂರು applicable ಆಗಲ್ಲ ಅಂದ್ರೆ ಈಗ ಬರ್ನೌಲಿಸ್ ಪ್ರಿನ್ಸಿಪಲ್ ಅಪ್ಲಿಕೇಬಲ್ ಆಗ್ತದೆ. ಸೊ ಈ ರೀತಿ ನಾವು ಗೆಸ್ ಮಾಡ್ಬೋದು. ಬಟ್ ಈಗ ಬರ್ನೌಲಿಸ್ ಪ್ರಿನ್ಸಿಪಲ್ ಏನು? ವಿ ಆಲ್ ನೋ ದ್ಯಾಟ್ ಅಕಾರ್ಡಿಂಗ್ ಟು ಬರ್ನೌಲಿಸ್ ಪ್ರಿನ್ಸಿಪಲ್ ಫಾರ್ ಐಡಿಯಲ್ ಫ್ಲೂಯಿಡ್ ಅಂದ್ರೆ ಏನು? ಫಾರ್ ನಾನ್ ವಿಸ್ಕಸ್ ಇನ್ಕಂಪ್ರೆಸಿಬಲ್ ಫ್ಲೂಯಿಡ್ ಇನ್ ಸ್ಟಡಿ ಫ್ಲೋ, ದ ಸಮ್ ಆಫ್ ಪ್ರೆಷರ್ ಎನರ್ಜಿ, kinetic energy and potential energy per unit volume is always constant. This is Bernoulli's principle. Okay, so this principle is applicable in carburetor. So how it is applied here? How Bernoulli's principle is applied, I will briefly explain you. See, that carburetor contains one pipe, narrow pipe. Okay, so air enters this pipe, and inside this pipe there will be a narrow space. When air passes through this narrow space, here suddenly the speed of the air increases. So when speed increases, pressure decreases according to Bernoulli's principle. How? See, here speed increases means kinetic energy increases. When kinetic energy increases, pressure must decrease. ಯಾಕಂದ್ರೆ ಇವು ಮೂರರದು ಸಮ್ ಕಾನ್ಸ್ಟೆಂಟ್ ಉಳಿಬೇಕಿಲ್ಲಿ. ಮೂರರದು ಸಮ್ ಕಾನ್ಸ್ಟೆಂಟ್ ಉಳಿಬೇಕಾದ್ರೆ ಒಂದು ಹೆಚ್ಚಾದ್ರೆ ಒಂದು ಕಡಿಮೆ ಆಗ್ಬೇಕು, ಅಂದ್ರೆ ಅದು ಕಾನ್ಸ್ಟೆಂಟ್ ಉಳಿತದೆ. ಎರಡು ಹೆಚ್ಚಾದವು ಅಂದ್ರೆ ಇಟ್ ವಿಲ್ ಚೇಂಜ್. ಓಕೆ, ಸೊ ಇದು ಕಾನ್ಸ್ಟೆಂಟ್ ಉಳಿಬೇಕಂದ್ರೆ ಒಂದು ಹೆಚ್ಚಾದ್ರೆ ಒಂದು. ಆಮೇಲೆ ಇಲ್ಲಿ ಪೊಟೆನ್ಷಿಯಲ್ ಎನರ್ಜಿ ಏನದಲ್ಲ, ಇದು ಆಲ್ರೆಡಿ ಕಾನ್ಸ್ಟೆಂಟ್ ಇರ್ತದೆ. ಯಾಕಂದ್ರೆ ಇದು ಲೆವೆಲ್ ಏನದಲ್ಲ, ಈ ಲೆವೆಲ್ ಫಿಕ್ಸ್ಡ್ ಇರ್ತದೆ. ಸೊ ಲೆವೆಲ್ ಫಿಕ್ಸ್ಡ್ ಐತೆ ಅಂದ್ರೆ ಪೊಟೆನ್ಷಿಯಲ್ ಎನರ್ಜಿ ಕಾನ್ಸ್ಟೆಂಟ್ ಇರ್ತದೆ. ಸೊ ಇಲ್ಲಿ ಇವೆರಡೇ ವೇರಿಯೇಬಲ್. ಈಗ ಇವೆರಡರಲ್ಲಿ ಒಂದು ಜಾಸ್ತಿ ಆದರೆ ಇನ್ನೊಂದು ಕಡಿಮೆ ಆಗಬೇಕು, ಅಂದ್ರೆ ಮಾತ್ರ ಇದು ಕಾನ್ಸ್ಟೆಂಟ್ ಆಗಿ ಉಳಿತದೆ. ಸೊ ಅದಕ್ಕಿಲ್ಲಿ ವೆನ್ ಏರ್ ಪಾಸಸ್ ಥ್ರೂ ದಿಸ್ ನ್ಯಾರೋ ಗ್ಯಾಪ್, ಇಟ್ಸ್ ವೆಲಾಸಿಟಿ ಇನ್ಕ್ರೀಸಸ್. ವೆನ್ ವೆಲಾಸಿಟಿ ಇನ್ಕ್ರೀಸಸ್, ಕೈನೆಟಿಕ್ ಎನರ್ಜಿ ಇನ್ಕ್ರೀಸಸ್. ಸೊ ವೆನ್ ಕೈನೆಟಿಕ್ ಎನರ್ಜಿ ಇನ್ಕ್ರೀಸಸ್, ಟು ಕೀಪ್ ದಿಸ್ ಕಾನ್ಸ್ಟೆಂಟ್ ಪ್ರೆಷರ್ ಮಸ್ಟ್ ಡಿಕ್ರೀಸ್. ಓಕೆ, ಸೊ ಪ್ರೆಷರ್ ಡಿಕ್ರೀಸ್ ಆಗ್ತದೆ. ಸೊ ಅದಕ್ಕೆ ಈ ಏರಿಯಾ ಒಳಗೆ ಪ್ರೆಷರ್ ಕಡಿಮೆ ಆಗ್ತದೆ. ಸೊ ಪ್ರೆಷರ್ ಕಡಿಮೆ ಆಯ್ತಂದ್ರೆ ಅವಾಗ ಏನಾಗ್ತದೆ, ಇಲ್ಲಿ ಫ್ಯೂಯಲ್ ಇನ್ಲೆಟ್ ಇರ್ತದೆ. ಇಲ್ಲಿ ಫ್ಯೂಯಲ್ ಇನ್ಲೆಟ್.
ಸೊ ಇಲ್ಲಿ ಹೊರಗಿನಕ್ಕಿಂತ ಇಲ್ಲಿ ಒಳಗಡೆ ಪ್ರೆಷರ್ ಕಡಿಮೆ ಆಗ್ತದೆ. ಸೊ ಅದಕ್ಕೆ ಏನಾಗ್ತದೆ, ಇದು ಫ್ಯೂಯಲ್, ದ ಫ್ಯೂಯಲ್ ವಿಲ್ ಫ್ಲೋ ಫ್ರಮ್ ಹೈಯರ್ ಪ್ರೆಷರ್ ಟು ಲೋವರ್ ಪ್ರೆಷರ್. ಸೊ ಅದಕ್ಕೆ ಫ್ಯೂಯಲ್ ಈ ಪೈಪ್ ಒಳಗೆ ಎಂಟ್ರಿ ಆಗ್ತದೆ. ಆಮೇಲೆ ಇದು ಏರ್ ಮತ್ತು ಫ್ಯೂಯಲ್ ಮಿಕ್ಸ್ ಆಗಿ ಮುಂದೆ ಹೋಗ್ತಾವೆ, ಕಂಬಷನ್ ಟೇಕ್ಸ್ ಪ್ಲೇಸ್. ಓಕೆ, ಸೊ ಇನ್ ದಿಸ್ ವೇ ಕಾರ್ಬೊರೇಟರ್ ವರ್ಕ್ಸ್. ಸೊ ಇಲ್ಲಿ ಯಾವ ಪ್ರಿನ್ಸಿಪಲ್ ಅಪ್ಲೈ ಆಗೈತಿ, ಬರ್ನೌಲಿಸ್ ಪ್ರಿನ್ಸಿಪಲ್. ಸೊ ಬರ್ನೌಲಿಸ್ ಪ್ರಿನ್ಸಿಪಲ್ ಇಸ್ ದ ರೈಟ್ ಆನ್ಸರ್. ಓಕೆ, ನೌ the next question. Again the next question is from mechanical properties of fluids. This is also taken from KCET 2026. ಈಗ ನಾವು ಇಲ್ಲೆಲ್ಲ ಕ್ವಶನ್ಸ್ ತಗೊಂಡಿದ್ದು KCET 2026 ಲಿಂದ ತಗೊಂಡಿವಿ. ದಿಸ್ ಈಸ್ ಆಲ್ಸೋ ಫ್ರಮ್ KCET 2026. ಇಲ್ಲಿ ಕ್ವಶನ್ ಏನಿದೆ, ಇನ್ ಎ ಕ್ಯಾಪಿಲರಿ ಟ್ಯೂಬ್ ಎಕ್ಸ್ಪೆರಿಮೆಂಟ್ ಎ ವರ್ಟಿಕಲ್ 30 centimeter long capillary tube, 30 centimeter long capillary tube is dipped in water. When capillary tube is dipped in water, what happens? Water rises to a height of 10 centimeter due to capillarity. ಆ ಕ್ಯಾಪಿಲರಿ ಟ್ಯೂಬ್ ಅನ್ನ ವಾಟರ್ ಒಳಗೆ ಡಿಪ್ ಮಾಡಿದ ಕೂಡಲೇ ಅದರೊಳಗೆ ವಾಟರ್ ರೈಸ್ ಆಗ್ತದೆ. ಇಫ್ ದಿಸ್ ಎಕ್ಸ್ಪೆರಿಮೆಂಟ್ ಇಸ್ ಕಂಡಕ್ಟೆಡ್ ಇನ್ ಎ ಫ್ರೀಲಿ ಫಾಲಿಂಗ್ ಎಲಿವೇಟರ್, ದೆನ್ ಲೆಂತ್ ಆಫ್ ದ ವಾಟರ್ ಕಾಲಮ್ ಬಿಕಮ್ಸ್. ಈಗ ಮೊದಲು ಲೆಂತ್ ಆಫ್ ದ ವಾಟರ್ ಕಾಲಮ್ ಎಷ್ಟಿದೆ, 10 centimeter ಅದ. ಬಟ್ ಇಫ್ ದ ಸೇಮ್ ಎಕ್ಸ್ಪೆರಿಮೆಂಟ್ ಈಸ್ ಕಂಡಕ್ಟೆಡ್ ಇನ್ ಫ್ರೀಲಿ ಫಾಲಿಂಗ್ ಲಿಫ್ಟ್, ಎಲಿವೇಟರ್ ಅಂದ್ರೆ ಲಿಫ್ಟ್, ಇಫ್ ದ ಸೇಮ್ ಎಕ್ಸ್ಪೆರಿಮೆಂಟ್ ಈಸ್ ಕಂಡಕ್ಟೆಡ್ ಇನ್ ಫ್ರೀಲಿ ಫಾಲಿಂಗ್ ಲಿಫ್ಟ್, ದೆನ್ ವಾಟ್ ಹ್ಯಾಪನ್ಸ್ ಟು ದಿಸ್ ಲೆಂತ್? ದಟ್ ಈಸ್ ದ ಕ್ವಶನ್. ಓಕೆ, see here, see, if there is a container, in a container water is there. Okay, now I dip a capillary tube into this water. Capillary tube means a narrow glass tube. Okay, when this narrow glass tube is dipped in water, then water rises in the tube. This phenomena is called capillarity. Capillarity, and the height to which this water rises is called a capillary rise. And this capillary rise is given by the formula H is equal to 2t cos theta by rho rg. The capillary rise, capillary tube ಅನ್ನ ಲಿಕ್ವಿಡ್ ಒಳಗೆ ಡಿಪ್ ಮಾಡಿದಾಗ ಆ ಲಿಕ್ವಿಡ್ ಏನು ಹೈಟ್ ರೈಸ್ ಆಗ್ತದಲ್ಲ ಅದಕ್ಕೆ ನಾವು ಕ್ಯಾಪಿಲರಿ ರೈಸ್ ಅಂತ ಕರಿತೀವಿ. ದಟ್ ಕ್ಯಾಪಿಲರಿ ರೈಸ್ ಇಸ್ ಗಿವನ್ ಬೈ ದಿಸ್ ಫಾರ್ಮುಲಾ H is equal to 2t cos theta by rho rg. ಇಲ್ಲಿ T ಐತಲ್ಲ, ದಟ್ ಈಸ್ ಸರ್ಫೇಸ್ ಟೆನ್ಷನ್ ಆಫ್ ದ ಲಿಕ್ವಿಡ್. ಥೀಟಾ ಅದಲ್ಲ, ದಟ್ ಈಸ್ ಆಂಗಲ್ ಆಫ್ ಕಾಂಟ್ಯಾಕ್ಟ್ ಬಿಟ್ವೀನ್ ದಿ ಲಿಕ್ವಿಡ್ ಆ್ಯಂಡ್ ದಿ ಕ್ಯಾಪಿಲರಿ ಟ್ಯೂಬ್. ಆಮೇಲೆ ರೋ ಅಂದರೆ ಡೆನ್ಸಿಟಿ ಆಫ್ ದ ಲಿಕ್ವಿಡ್, ಆರ್ ಅಂದ್ರೆ ರೇಡಿಯಸ್ ಆಫ್ ದಿ ಕ್ಯಾಪಿಲರಿ ಟ್ಯೂಬ್, ಆ್ಯಂಡ್ ಜಿ ಅಂದರೆ ಎಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ. ಈಗ ಇಫ್ ದಿಸ್ ಎಕ್ಸ್ಪೆರಿಮೆಂಟ್ ಈಸ್ ಕಂಡಕ್ಟೆಡ್ ಇನ್ ಫ್ರೀಲಿ ಫಾಲಿಂಗ್ ಲಿಫ್ಟ್, ಫ್ರೀಲಿ ಫಾಲಿಂಗ್ ಲಿಫ್ಟ್ ಒಳಗೆ ಈ ಎಕ್ಸ್ಪೆರಿಮೆಂಟ್ ಕಂಡಕ್ಟ್ ಮಾಡಿದ್ರೆ ಈ ಎಚ್ ಏನಾಗ್ತದೆ, ಮೊದಲು ಇಲ್ಲಿ 10 ಐತಿ, ಅದು ಏನಾಗ್ತದೆ, ಇನ್ಕ್ರೀಸ್ ಆಗ್ತದೋ ಡಿಕ್ರೀಸ್ ಆಗ್ತದೋ ಅನ್ನೋದು ಕ್ವಶನ್. ಓಕೆ, ಸೊ ಫ್ರೀಲಿ ಫಾಲಿಂಗ್ ಲಿಫ್ಟ್ ಒಳಗೆ ಏನಾಗ್ತದೆ, ಯು ಇಮ್ಯಾಜಿನ್ ಯುವರ್ ಸೆಲ್ಫ್ ಇನ್ ಎ ಫ್ರೀಲಿ ಫಾಲಿಂಗ್ ಲಿಫ್ಟ್. ನಾವು ಫ್ರೀಲಿ ಫಾಲಿಂಗ್ ಅಂದ್ರೆ ಲಿಫ್ಟ್ ಕಟ್ ಆಗಿಬಿಟ್ಟೈತೆ, ಲಿಫ್ಟ್ ಕಟ್ ಆಗಿ ಕೆಳಗೆ ಬೀಳ್ತಿರ್ತದೆ. ಸೊ ಲಿಫ್ಟ್ ಕಟ್ ಆಗಿ ಕೆಳಗೆ ಬೀಳ್ತದಂದ್ರೆ ದ ಪರ್ಸನ್ ಆರ್ ಎನಿ ಮಟೀರಿಯಲ್ ಇನ್ಸೈಡ್ ದಟ್ ಲಿಫ್ಟ್ ಎಕ್ಸ್ಪೀರಿಯನ್ಸಸ್ ವೇಟ್ಲೆಸ್ನೆಸ್. ಅದಕ್ಕೆ ನಾವು ವೇಟ್ಲೆಸ್ನೆಸ್ ಅಂತ ಕರಿತೀವಿ. ಯಾಕಂತಂದ್ರೆ ಅಲ್ಲಿ ವೇಟ್ ಫೀಲ್ ಆಗಬೇಕು ಅಂತಂದ್ರೆ ಅರ್ಥದ್ದು ರಿಯಾಕ್ಷನ್ ಇರಬೇಕು. ವೇಟ್ ಅಂದ್ರೆ ನಾವೀಗ ಒಂದು ಪ್ಲಾಟ್ಫಾರ್ಮಲ್ಲಿ ನಿಂತಾಗ ನಮ್ದು ಮಾಸ್, ನಮ್ದು ವೇಟ್ ಡೌನ್ವರ್ಡ್ ಆಗ್ತಿರ್ತದೆ, ಅರ್ಥ ಅದಕ್ಕೆ ಅಪೋಸಿಟ್ ಫೋರ್ಸ್, ಅದಕ್ಕೆ ನಾವು ನಾರ್ಮಲ್ ರಿಯಾಕ್ಷನ್ ಅಂತೀವಿ. ಬಿಕಾಸ್ ಆಫ್ ದಟ್ ನಾರ್ಮಲ್ ರಿಯಾಕ್ಷನ್ ವಿ ಫೀಲ್ ವೇಟ್. ಬಟ್ ವೆನ್ ಲಿಫ್ಟ್ ಈಸ್ ಫಾಲಿಂಗ್ ಫ್ರೀಲಿ ಅವಾಗ ಅದು ಆ ನಾರ್ಮಲ್ ರಿಯಾಕ್ಷನ್ ಇರುವುದೇ ಇಲ್ಲ ಅಲ್ಲಿ. ಸೊ ಅವಾಗ ಅದು ವೇಟ್ಲೆಸ್ನೆಸ್ ಆಗ್ತದೆ ಫಿನಾಮಿನಾ. ಸೊ ವೇಟ್ಲೆಸ್ನೆಸ್ ಅಂತಂದ್ರೆ ಇನ್ ವೇಟ್ಲೆಸ್ನೆಸ್ ದ ಎಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಆಲ್ಮೋಸ್ಟ್ ಟೆಂಡ್ಸ್ ಟು 0. If acceleration due to gravity becomes 0, in this equation, if acceleration due to gravity becomes 0, then what will be its value? No. Any number by 0 is infinity. Okay. So H becomes infinity. Infinity means maximum height. So maximum height means ಇಲ್ಲಿ ಈ ಕ್ಯಾಪಿಲರಿ ಟ್ಯೂಬ್ ಒಳಗೆ
ಈ ಲಿಕ್ವಿಡ್ ಏನಾಗ್ತದೆ ಮ್ಯಾಕ್ಸಿಮಮ್ ಹೈಟ್ ತನಕ ಹೋಗ್ತದೆ, ಅಂದ್ರೆ ಅಪ್ ಟು ಟಿಪ್ ಆಫ್ ದಿಸ್ ಕ್ಯಾಪಿಲರಿ ಟ್ಯೂಬ್. ಸೊ ಇಲ್ಲಿ ಟೋಟಲ್ ಲೆಂತ್ ಆಫ್ ದ ಕ್ಯಾಪಿಲರಿ ಟ್ಯೂಬ್ ಎಷ್ಟದ 30 ಸೆಂಟಿಮೀಟರ್ ಅದ. ಸೊ ಅದಕ್ಕೆ ಇದು ಲಿಕ್ವಿಡ್ ಲೆವೆಲ್ ಎಲ್ಲಿ ತನಕ ಆಗ್ತದೆ 30 ಸೆಂಟಿಮೀಟರ್ ಆಗ್ತದೆ. ಸೊ ಅದಕ್ಕೆ ಆನ್ಸರ್ ಈಸ್ 30 ಸೆಂಟಿಮೀಟರ್. ಓಕೆ, ಸೊ ದೆನ್ another question. This is based on thermodynamic process. ಇದು ಸಿಂಪಲ್ ಥಿಯರಾಟಿಕಲ್ ಕ್ವಶನ್ ಅದ, ಸಿಂಪಲ್ ಈಸಿಯಾಗಿ ಆನ್ಸರ್ ಮಾಡ್ಬೋದು. ಇನ್ ಎ ಥರ್ಮೋಡೈನಮಿಕ್ ಪ್ರೊಸೆಸ್ ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಇಸ್ ನಾಟ್ ಟ್ರೂ? ಇದರಲ್ಲಿ ಯಾವುದು ಸರಿ ಇಲ್ಲ ಅಂತ ಕೇಳ್ಯಾರ. ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಇಸ್ ನಾಟ್ ಟ್ರೂ? ಫಸ್ಟ್ ಒನ್ ಇಸ್ ಇನ್ ಆನ್ ಐಸೋಥರ್ಮಲ್ ಪ್ರೊಸೆಸ್, in an isothermal process temperature remains constant. ಇದು ಸರಿ ಅದ. ಇದು ಐಸೋಥರ್ಮಲ್ ಪ್ರೊಸೆಸ್ ಅಂದ್ರೆ ಅದರ ಟೆಂಪ್ರೇಚರ್ ಕಾನ್ಸ್ಟೆಂಟ್ ಇರ್ತದೆ. ಸೊ ಇದು ಸ್ಟೇಟ್ಮೆಂಟ್ ಕರೆಕ್ಟ್ ಅದ. ಇನ್ನು ಸೆಕೆಂಡ್ ಏನದ, ಇನ್ ಆನ್ ಐಸೋಬಾರಿಕ್ ಪ್ರೊಸೆಸ್ ದ ವಾಲ್ಯೂಮ್ ರಿಮೇನ್ಸ್ ಕಾನ್ಸ್ಟೆಂಟ್ ಅಂತ ಕೊಟ್ಟಾರ. ಐಸೋಬಾರಿಕ್ ಪ್ರೊಸೆಸ್ ವಾಲ್ಯೂಮ್ ರಿಮೇನ್ಸ್ ಕಾನ್ಸ್ಟೆಂಟ್, ಇದು ತಪ್ಪು. ಯಾಕಂದ್ರೆ ಐಸೋಬಾರಿಕ್ ಪ್ರೊಸೆಸ್ ಅಂದ್ರೆ ಅಲ್ಲಿ ವಾಲ್ಯೂಮ್ ಕಾನ್ಸ್ಟೆಂಟ್ ಇರಂಗಿಲ್ಲ. ಐಸೋಬಾರಿಕ್ ಪ್ರೊಸೆಸ್ ಒಳಗೆ ಪ್ರೆಷರ್ ಕಾನ್ಸ್ಟೆಂಟ್ ಇರ್ತದೆ. ಪ್ರೆಷರ್, ಓಕೆ, ಪ್ರೆಷರ್ದು ಯೂನಿಟ್ ಬಾರ್ ಅಂತ ಬರ್ತದೆ. ಐಸೋ ಬಾರ್ ಅಂದ್ರೆ ಪ್ರೆಷರ್ ಕಾನ್ಸ್ಟೆಂಟ್ ಅದ ಅಂತ ಹೇಳಿ. ಸೊ ಅದಕ್ಕಿದು ಇನ್ ಐಸೋಬಾರಿಕ್ ಪ್ರೊಸೆಸ್ ವಾಲ್ಯೂಮ್ ರಿಮೇನ್ಸ್ ಕಾನ್ಸ್ಟೆಂಟ್ ಅಂತ ಐತಲ್ಲ, ದಿಸ್ ಈಸ್ ರಾಂಗ್ ಸ್ಟೇಟ್ಮೆಂಟ್. ವಾಲ್ಯೂಮ್ ಕಾನ್ಸ್ಟೆಂಟ್ ಇತ್ತಂದ್ರೆ ಅದಕ್ಕೆ ನಾವು ಐಸೋಕೋರಿಕ್ ಪ್ರೊಸೆಸ್ ಅಂತೀವಿ. ನಾವು ವಿ ಕಾಲ್ ಇಟ್ ಆಸ್ ಐಸೋಕೋರಿಕ್ ಪ್ರೊಸೆಸ್. ಐಸೋಕೋರಿಕ್ ಪ್ರೊಸೆಸ್ ಒಳಗೆ ವಾಲ್ಯೂಮ್ ಈಸ್ ಕಾನ್ಸ್ಟೆಂಟ್. ಸೊ ಅದಕ್ಕೆ ಇದು ಸೆಕೆಂಡ್ ಸ್ಟೇಟ್ಮೆಂಟ್ ಈಸ್ ರಾಂಗ್. ಸೊ ನಮಗೆ ಇದು ಯಾವ್ದು ರಾಂಗ್ ಅಂತ ಕೇಳ್ಯಾರ, ಅದಕ್ಕೆ ನಮಗೆ ಇದು ರೈಟ್ ಆನ್ಸರ್ ಸಿಗ್ತಿಲ್ಲ. ಇದೇ ರೈಟ್ ಆನ್ಸರ್, ರಾಂಗ್ ಇದ್ದಿದ್ದೇ ರೈಟ್ ಆನ್ಸರ್. ಇದು ಥರ್ಡ್ ಕರೆಕ್ಟ್ ಇರಲೇಬೇಕೀಗ. ಇನ್ ಅಡಿಯಾಬೆಟಿಕ್ ಪ್ರೊಸೆಸ್ ಸಿಸ್ಟಮ್ ಈಸ್ ಇನ್ಸುಲೇಟೆಡ್ ಫ್ರಮ್ ದಿ ಸರೌಂಡಿಂಗ್ಸ್, ಇದನ್ನು ಸರಿ ಐತಿ. ಆಮೇಲೆ ಇನ್ ಅಡಿಯಾಬೆಟಿಕ್ ಪ್ರೊಸೆಸ್ ಪಿ ವಿ ಇಲ್ಲ, ಇದು ಮಿಸ್ಪ್ರಿಂಟ್ ಆಗಿದೆ ಇಲ್ಲಿ, ಪಿ ವಿ ರೇಸ್ ಟು ಗಾಮಾ ಕಾನ್ಸ್ಟೆಂಟ್. ಸೊ ಇದು ಕೂಡ ಸರಿಯಾದ ಆನ್ಸರ್. ಸೊ ಅದಕ್ಕೆ ಇಲ್ಲಿ which statement is not true ಅಂತ ಕೇಳ್ಯಾರ. ಸೊ ಸೆಕೆಂಡ್ ಸ್ಟೇಟ್ಮೆಂಟ್ ಈಸ್ ನಾಟ್ ಟ್ರೂ. ಓಕೆ, ಎಸ್. ಸೊ now another question, it is also taken from thermodynamic process. This is also taken from KCET 2026. ಇದನ್ನು ಸಿಂಪಲ್ ಕ್ವಶನ್. The graph of pressure and volume of 1 mole of ideal gas at constant temperature is, ಇಲ್ಲಿಗೆ 4 ಗ್ರಾಫ್ ಕೊಟ್ಟಾರ. ಇದರೊಳಗೆ ಯಾವುದು ಗ್ರಾಫ್ ಆಫ್ ಪ್ರೆಷರ್ ಅಂಡ್ ವಾಲ್ಯೂಮ್ ಫಾರ್ ಐಡಿಯಲ್ ಗ್ಯಾಸ್ ಅಟ್ ಕಾನ್ಸ್ಟೆಂಟ್ ಟೆಂಪ್ರೇಚರ್ ಅಂತ ಕೇಳ್ಯಾರ. ಕಾನ್ಸ್ಟೆಂಟ್ ಟೆಂಪ್ರೇಚರ್ ಅಂದ್ರೆ ದಟ್ ಈಸ್ ಐಸೋಥರ್ಮಲ್ ಪ್ರೊಸೆಸ್. ಸೊ ಇದ್ರಾಗ ಯಾವ ಗ್ರಾಫ್ ಐಸೋಥರ್ಮಲ್ ಪ್ರೊಸೆಸ್ ಅನ್ನ ರೀಪ್ರೆಸೆಂಟ್ ಮಾಡ್ತದೆ ಅಂತ ಕೇಳ್ಯಾರ. ಓಕೆ, ನೋಡ್ರಿ, ಈಗ ನಮಗೆ ಗ್ಯಾಸ್ ಇಕ್ವೇಶನ್ ಐತಿ. ಪಿ ವಿ ಇಸ್ ಈಕ್ವಲ್ ಟು ಎನ್ ಆರ್ ಟಿ. ಪಿ ಅಂದ್ರೆ ಪ್ರೆಷರ್, ವಿ ಅಂದ್ರೆ ವಾಲ್ಯೂಮ್, ಎನ್ ಅಂದ್ರೆ ನಂಬರ್ ಆಫ್ ಮೋಲ್ಸ್, ಆರ್ ಅಂದ್ರೆ ಗ್ಯಾಸ್ ಕಾನ್ಸ್ಟೆಂಟ್ ಅಂಡ್ ಟಿ ಅಂದ್ರೆ ಟೆಂಪ್ರೇಚರ್. ಸೊ ಇಲ್ಲಿ 1 ಮೋಲ್ ಗ್ಯಾಸ್ ಅದ. 1 ಮೋಲ್ ಗ್ಯಾಸ್ ಇತ್ತಂದ್ರೆ ಎನ್ ಈಕ್ವಲ್ ಟು 1 ಆಗ್ತದೆ. ಅವಾಗ ಇಕ್ವೇಶನ್ ಏನಾಗ್ತದೆ, ಪಿ ವಿ ಇಸ್ ಈಕ್ವಲ್ ಟು ಆರ್ ಟಿ. ಇಲ್ಲಿ ಆರ್ ಕಾನ್ಸ್ಟೆಂಟ್ ಅದ, ಆಮೇಲೆ ಟೆಂಪ್ರೇಚರು ಕಾನ್ಸ್ಟೆಂಟ್ ಅದ. ಅದಕ್ಕೆ ನಾವು ಏನು ಬರಿಬೋದು ಇಲ್ಲಿ, ಪಿ ವಿ ಇಸ್ ಈಕ್ವಲ್ ಟು ಕಾನ್ಸ್ಟೆಂಟ್. ಸೊ ಪಿ ವಿ ಇಸ್ ಈಕ್ವಲ್ ಟು ಕಾನ್ಸ್ಟೆಂಟ್ ಅಂದ್ರೆ ಪಿ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ವಾಲ್ಯೂಮ್, ಪ್ರೆಷರ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ವಾಲ್ಯೂಮ್. ಅಂದರೆ ಇಲ್ಲಿ ವಾಲ್ಯೂಮ್ ಇನ್ಕ್ರೀಸ್ ಆದಂಗೆ ಪ್ರೆಷರ್ ಡಿಕ್ರೀಸ್ ಆಗಬೇಕು. ಓಕೆ, ಪ್ರೆಷರ್ ವಾಲ್ಯೂಮ್ ಇನ್ಕ್ರೀಸ್ ಆದಂಗೆ ಪ್ರೆಷರ್ ಡಿಕ್ರೀಸ್ ಆಗಬೇಕು. ಇಲ್ಲಿ ಯಾವ ಗ್ರಾಫ್ ಒಳಗದ ಐತಿ ನೋಡ್ರಿ, ವಾಲ್ಯೂಮ್ ಇಲ್ಲಿ ಒಂದೇ ಗ್ರಾಫ್ ಒಳಗೆ ವಾಲ್ಯೂಮ್ ಇನ್ಕ್ರೀಸ್ ಆದಂಗೆ ಪ್ರೆಷರ್ ಕಾನ್ಸ್ಟೆಂಟ್ ಐತಿ ಇಲ್ಲಿ. ಸೊ ಪ್ರೆಷರ್ ಕಾನ್ಸ್ಟೆಂಟ್ ಐತಿ, ಇದು ಆಗಂಗಿಲ್ಲ. ಇಲ್ಲಿ ವಾಲ್ಯೂಮ್ ಇನ್ಕ್ರೀಸ್ ಆದಂಗೆ ಪ್ರೆಷರ್ ಇನ್ಕ್ರೀಸ್ ಆಗೈತಿ, ಇದನ್ನು ಸರಿ ಇಲ್ಲ. ಇಲ್ಲಿ ವಾಲ್ಯೂಮ್ ಇನ್ಕ್ರೀಸ್ ಆದಂಗೆ ಪ್ರೆಷರ್ ಡಿಕ್ರೀಸ್ ಆಗೈತಿ, ಬಟ್ ಇಲ್ಲಿ ಲೀನಿಯರ್ಲಿ ಡಿಕ್ರೀಸ್ ಆಗಲ್ಲ ಅದು. ಈ ಪ್ರಾಡಕ್ಟ್ ಆಫ್ ಪಿ ಮತ್ತು ವಿ ಕಾನ್ಸ್ಟೆಂಟ್ ಬರಬೇಕು, ಇದು ಲೀನಿಯರ್ಲಿ ಚೇಂಜ್ ಆಗಲ್ಲ, ಇದನ್ನು ಸರಿ ಇಲ್ಲ. ಅಂದರೆ ದಿಸ್ ಈಸ್ ಕರೆಕ್ಟ್ ಒನ್, ಅಂದರೆ ಗ್ರಾಫ್ 4 ಈಸ್ ಕರೆಕ್ಟ್. ಅದಕ್ಕೆ ಇಲ್ಲಿ ಸರಿಯಾದ ಆನ್ಸರ್ ಯಾವುದಂದ್ರೆ ಆಪ್ಷನ್ 4. ಓಕೆ, ಎಸ್. ಒನ್ ಮೋರ್ ಕ್ವಶನ್ ಇಸ್ ದೇರ್. ದಿಸ್ ಈಸ್ ಆಲ್ಸೋ ಫ್ರಮ್ ಥರ್ಮೋಡೈನಮಿಕ್ಸ್. ಇದನ್ನು ಕೂಡ KCET 2026. KCET 2026. Following statements of a
ಫ್ಯೂ ಪ್ರೊಸೆಸ್ ಟೇಕಿಂಗ್ ಪ್ಲೇಸ್ ಇನ್ ನೇಚರ್. ಇಲ್ಲಿ ಕೆಲವೊಂದು ಪ್ರೊಸೆಸ್ ಕೊಟ್ಟಾರ. ಒಂದನೇದು ಫ್ರೀ ಎಕ್ಸ್ಪಾನ್ಷನ್ ಆಫ್ ಎ ಗ್ಯಾಸ್, ಎರಡನೇದು ದ ಕಂಬಷನ್ ಆಫ್ ಎ ಮಿಕ್ಸ್ಚರ್ ಆಫ್ ಪೆಟ್ರೋಲ್ ಆ್ಯಂಡ್ ಏರ್ ignited by a spark. Third one, the leaking of gas from the kinetic cylinder. Fourth, the transfer of heat from one heated part of a liquid to the other colder part. Which amongst these processes are irreversible in nature ಅಂತ ಕೇಳಾರ. ಇಲ್ಲಿ 4 ಪ್ರೊಸೆಸ್ ಕೊಟ್ಟಾರ. ಈ 4 ಪ್ರೊಸೆಸ್ ಒಳಗೆ ಯಾವುದು ಇರ್ರಿವರ್ಸಿಬಲ್ ಪ್ರೊಸೆಸ್ ಅಂತ ಕೇಳಾರ. ಈಗ ರಿವರ್ಸಿಬಲ್ ಪ್ರೊಸೆಸ್ ಅಂದ್ರೆ ಏನು? ಎ ಪ್ರೊಸೆಸ್ ವಿಚ್ ಕ್ಯಾನ್ ಬಿ ಕಂಡಕ್ಟೆಡ್ ಇನ್ ರಿವರ್ಸ್ ಆರ್ಡರ್. ಉಲ್ಟಾ ಮಾಡೋದು ರಿಯಾಕ್ಷನ್. ಉಲ್ಟಾ ಮಾಡಿದಾಗ ಅವು ಮೊದಲಿನ ಸ್ಟೇಟ್ಸ್ ಏನಿರ್ತದ ಅದು ವಾಪಸ್ ಬರಬೇಕು. ಅದಕ್ಕೆ ನಾವು ರಿವರ್ಸಿಬಲ್ ಪ್ರೊಸೆಸ್ ಅಂತ ಕರಿತೀವಿ. ಎ ಪ್ರೊಸೆಸ್ ವಿಚ್ ಕ್ಯಾನ್ ಬಿ ಟೇಕನ್ ಇನ್ ರಿವರ್ಸ್ ಡೈರೆಕ್ಷನ್ ಸೊ ದ್ಯಾಟ್ ಇನಿಷಿಯಲ್ ಕಂಡೀಷನ್ಸ್ ಆರ್ ರಿಗೇನ್ಡ್. ಇನಿಷಿಯಲ್ ಏನೇನು ಕಂಡೀಷನ್ ಇರ್ತಾವೆ ಅವು ವಾಪಸ್ ಬರುವಂಗೆ ನಾವು ಅದು ಪ್ರೊಸೆಸ್ ಮಾಡಿದ್ವಿ ಅಂದ್ರೆ ಅದಕ್ಕೆ ನಾವು ರಿವರ್ಸಿಬಲ್ ಪ್ರೊಸೆಸ್ ಅಂತ ಕರಿತೀವಿ. ಹಂಗೆ ಆಗಲಿಲ್ಲ ಅಂದ್ರೆ ಅದು ಇರ್ರಿವರ್ಸಿಬಲ್ ಪ್ರೊಸೆಸ್. ಸೊ ಇದರೊಳಗೆ ಯಾವುದು ಇರ್ರಿವರ್ಸಿಬಲ್ ಅಂತ ಕೇಳ್ಯಾರ. ಇಲ್ಲಿ ಒಂದನೇದ್ದು ಫ್ರೀ ಎಕ್ಸ್ಪಾನ್ಷನ್ ಆಫ್ ಗ್ಯಾಸ್. ಗ್ಯಾಸ್ ಸಡನ್ನಾಗಿ ಎಕ್ಸ್ಪಾನ್ಷನ್ ಆಯಿತು ಅಂದರೆ ಇಟ್ ಈಸ್ ಇರ್ರಿವರ್ಸಿಬಲ್. ಮತ್ತು ಹೊಳ್ಳಿ ಮೊದಲಿನಂಗೆ ಗ್ಯಾಸದ ವಾಲ್ಯೂಮ್ ತರಕ್ಕೆ ಬರಲ್ಲ. ಅದು ಮೊದಲಿನಂಗೆ ಮಾಡ್ಬೇಕಾದ್ರೆ ಮತ್ತು ನಾವು ಎಕ್ಸ್ಟರ್ನಲ್ ಫೋರ್ಸ್ ಹಾಕಬೇಕು. ಅವಾಗ ನಾವು ಮೊದಲಿನ ಕಂಡೀಷನ್ಸನ್ನು ಗೇನ್ ಮಾಡೋಕ್ಕಾಗಲ್ಲ. ಸೊ ಇಟ್ ಈಸ್ ನಾಟ್ ರಿವರ್ಸಿಬಲ್ ಪ್ರೊಸೆಸ್. ಆಮೇಲೆ ಕಂಬಷನ್ ಆಫ್ ಎ ಮಿಕ್ಸ್ಚರ್ ಆಫ್ ಪೆಟ್ರೋಲ್ ಆ್ಯಂಡ್ ಏರ್ ignited ಬೈ ಸ್ಪಾರ್ಕ್, ಇದೂ ಇರ್ರಿವರ್ಸಿಬಲ್. ಆಮೇಲೆ ಇದೂ ಇರ್ರಿವರ್ಸಿಬಲ್. ಸೊ ಇಲ್ಲಿ 4 ಇರ್ರಿವರ್ಸಿಬಲ್. ಯಾಕಂದ್ರೆ ಅವನ್ನ ಮತ್ತೊಮ್ಮೆ ಹೊಳ್ಳಿ ವಿ ಕ್ಯಾನಾಟ್ ಮೇಕ್ ದಿಸ್ ಪ್ರೊಸೆಸ್ ಅಂಡನ್ ಟು ರಿಗೇನ್ ದ ಇನಿಷಿಯಲ್ ಸ್ಟೇಟ್ಸ್. ಸೊ ಅದಕ್ಕೆ ಆಲ್ ದೀಸ್ ಪ್ರೊಸೆಸಸ್ ಆರ್ ಇರ್ರಿವರ್ಸಿಬಲ್. ಯೂಶ್ವಲಿ ನೇಚರ್ ಒಳಗೆ ಯಾವ್ಯಾವ ಸ್ಪಾಂಟೇನಿಯಸ್ಲಿ ಆಗ್ತಾವಲ್ಲ ಪ್ರೊಸೆಸಸ್, ಆಲ್ ಪ್ರೊಸೆಸಸ್ ಆರ್ ಇರ್ರಿವರ್ಸಿಬಲ್. ರಿವರ್ಸಿಬಲ್ ಪ್ರೊಸೆಸಸ್ ಭಾಳ ಕಡಿಮೆ ಅದಾವೆ. ಕಡಿಮೆ ಅಂದ್ರೆ ಇಲ್ಲೇ ಇಲ್ಲ. ಅವನ್ನ ಓನ್ಲಿ ಇನ್ ಐಡಿಯಲ್ ಕಂಡೀಷನ್ಸ್ ವಿ ಕ್ಯಾನ್ ಇಮ್ಯಾಜಿನ್ ರಿವರ್ಸಿಬಲ್ ಪ್ರೊಸೆಸಸ್. ಅದಕ್ಕೆ ಇವೆಲ್ಲ ನ್ಯಾಚುರಲ್ ಪ್ರೊಸೆಸಸ್ ದೇ ಆರ್ ಟೇಕಿಂಗ್ ಪ್ಲೇಸ್ ಸೈಮಲ್ಟೇನಿಯಸ್ಲಿ, ದೇರ್ ಫಾರ್ ಆಲ್ ಆರ್ ಇರ್ರಿವರ್ಸಿಬಲ್ ಪ್ರೊಸೆಸಸ್. ಅದಕ್ಕೆ ಇಲ್ಲಿ ರೈಟ್ ಆಪ್ಷನ್ ಈಸ್ fourth one. 1, 2, 3 and 4 all are irreversible. So that is the answer. Okay, this is end of the series.